ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 13 ವರಾಹವತಾರ. ಇದರಿಂದ ಇವತ್ತು 26ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 26. ತೇಷಾಂ ಸತಾಂ ವೇದವಿತಾನ ಮೂರ್ತಿರ್ಬ್ರಹ್ಮಾವಧಾರ್ಯಾತ್ಮ ಗುಣಾನುವಾದಂ ವಿನದ್ಯ ಭೂಯೋ ವಿಬುಧೋದಯಾಯ ಗಜೇಂದ್ರ ಲೀಲೋ ಜಲಮಾ ವಿವೇಶ. ಅನುವಾದ: ಗಜೇಂದ್ರನಂತೆ ಕ್ರೀಡೆಯಾಡುತ್ತಾ ಮಹಾಭಕ್ತರ ವೇದ ಸ್ತುತಿಗಳಿಗೆ ಉತ್ತರ ರೂಪವಾಗಿ ಮತ್ತೊಮ್ಮೆ ಗರ್ಜಿಸಿ ಭಗವಂತನು ಜಲಪ್ರವೇಶ ಮಾಡಿದನು. ಭಗವಂತನು ಅವರು ಪಠಿಸಿದ ವೇದಗಳ ವಸ್ತು ಹಾಗೂ ಪ್ರಾರ್ಥನೆಯು ತನ್ನನ್ನು ಕುರಿತದ್ದು ಎಂದು ಅರ್ಥ ಮಾಡಿಕೊಂಡನು. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಜನಲೋಕ, ತಪೋಲೋಕ ಮತ್ತೆ ಸತ್ಯಲೋಕದ ನಿವಾಸಿಗಳಾದಂತಹ ಮಹರ್ಷಿಗಳು ಮತ್ತೆ ಜಿಜ್ಞಾಸುಗಳು ಆ ಕರುಣಾಪೂರ್ಣನು ಮಂಗಳಕರನೂ ಆದಂತಹ ವರಾಹನ ಒಂದು ಗರ್ಜನೆಯನ್ನ ಕೇಳಿದಾಗ ಅವರು ಏನ್ ಮಾಡ್ತಾರೆ? 3 ವೇದಗಳಿಂದ ಪವಿತ್ರ ಮಂತ್ರಗಳನ್ನ ಪಠನೆ ಮಾಡ್ತಾರೆ ಅಂತ ತಿಳ್ಕೊಂಡ್ವಿ. ಈಗ ಮುಂದುವರೆದು ಹೇಳ್ತಾರೆ, ಗಜೇಂದ್ರನ ಹಾಗೆ ಆಟ ಆಡ್ಕೊಂಡು ಮಹಾಭಕ್ತರ ವೇದ ಸ್ತುತಿಗಳಿಗೆ ಉತ್ತರ ರೂಪವಾಗಿ ಏನ್ ಮಾಡ್ತಾನೆ? ಇನ್ನೂ ಒಂದ್ಸರಿ ಗರ್ಜನೆ ಮಾಡಿ ಭಗವಂತ ಜಲಪ್ರವೇಶ ಮಾಡ್ತಾನೆ. ಅಂದ್ರೆ ಇವರು ವೇದ ಮಂತ್ರಗಳನ್ನೆಲ್ಲ ಪಠನೆ ಮಾಡ್ತಾರಲ್ಲ, ನೀನ್ ಬಂದಿರೋದು ನಮಗ್ ಗೊತ್ತಾಗಿದೆ ಅಂತ. ಹೌದು, ನಾನೇ ಬಂದಿರೋದು ಅಂತ ಇನ್ನೂ ಒಂದ್ಸರಿ ಗರ್ಜನೆ ಮಾಡಿ ಅವರಿಗೆ ಗೊತ್ತಾಗೋ ರೀತಿ ಮಾಡಿ ಭೂಮಿಯನ್ನ ಅವನು ಎತ್ತೋದಕ್ಕೋಸ್ಕರ ನೀರಿನ ಒಳಗಡೆ ಹೋಗ್ತಾನೆ. ಭಗವಂತ ಅವರು ಪಠನೆ ಮಾಡ್ತಾರಲ್ಲ ವೇದಗಳ ಮಂತ್ರಗಳನ್ನ ಮತ್ತೆ ಪ್ರಾರ್ಥನೆ, ಅದೆಲ್ಲ ನನಗೆ ಹೇಳ್ತಾ ಇರೋದು ಅನ್ನೋದು ಅವನಿಗೆ ಗೊತ್ತಾಗತ್ತೆ, ಅರ್ಥ ಮಾಡ್ಕೊಳ್ತಾನ ಅವನು ಅಂತ ಇಲ್ಲಿ ಹೇಳಿದ್ದಾರೆ. ಈಗ ಭಾವಾರ್ಥದಲ್ಲಿ ಗುರುಗಳೇನ್ ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಭಗವಂತನ ರೂಪವು ಯಾವುದೇ ಆಕಾರದಲ್ಲಿರಲಿ ಅದು ಸದಾ ದಿವ್ಯ, ಜ್ಞಾನಮಯ ಮತ್ತು ಅನುಗ್ರಹ ಪೂರ್ಣವಾದದ್ದು. ಭಗವಂತನು ಸಕಲ ಐಹಿಕ ಕಲ್ಮಶಗಳನ್ನು ನಿವಾರಿಸುವವನು, ಏಕೆಂದರೆ ಅವನು ವೇದ ಜ್ಞಾನಗಳ ಮೂರ್ತಿ ಸ್ವರೂಪ. ಎಲ್ಲ ವೇದಗಳು ಭಗವಂತನ ದಿವ್ಯ ರೂಪವನ್ನು ಆರಾಧಿಸುತ್ತವೆ. ವೇದ ಮಂತ್ರಗಳಲ್ಲಿ ಭಕ್ತರು ಪ್ರಕಾಶಮಾನವಾದ ಜ್ಯೋತಿಯನ್ನು ನಿವಾರಿಸುವಂತೆ ನಿವೇದಿಸಿಕೊಂಡಿದ್ದಾರೆ, ಏಕೆಂದರೆ ಅದು ಭಗವಂತನ ನಿಜಮುಖವನ್ನೇ ಆವರಿಸಿರುತ್ತದೆ. ಅದು ಈಶೋಪನಿಷತ್ತಿನ ಪಾಠ. ಅಂದ್ರೆ ಇಲ್ಲಿ ಭಗವಂತ ಯಾವುದಾದ್ರೂ ರೂಪದಲ್ಲೇ ಬಂದ್ಬಿಟ್ಟಿರ್ಲಿ, ಯಾವ ಆಕಾರದಲ್ಲಾದ್ರೂ ಇರ್ಲಿ, ಅವನು ಸದಾ ದಿವ್ಯವಾಗಿರುವಂಥವನು. ಅವನು ಯಾವುದೋ ಒಂದು ವರಾಹದ ರೂಪದಲ್ಲಿ ಬಂದ್ಬಿಟ್ಟ, ಹಂದಿಯ ರೂಪದಲ್ಲಿ ಬಂದ್ಬಿಟ್ಟಿದ್ದಾನೆ ಅಂತಂದಿದ ತಕ್ಷಣ ಅವನು ಕೀಳು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಭಗವಂತ ಸದಾ ದಿವ್ಯವಾಗಿರುವಂಥವನು, ಜ್ಞಾನಮಯವಾಗಿರುವಂಥವನು, ಮತ್ತೆ ನಮಗೆ ಅನುಗ್ರಹವನ್ನ ಕೊಡುವಂಥವನು. ಭಗವಂತ ಏನ್ ಮಾಡ್ತಾನೆ? ನಮ್ಮ ಎಲ್ಲ ಐಹಿಕ ಕಲ್ಮಶಗಳು ಏನಿದೆಯೋ ಅದನ್ನೆಲ್ಲ ಅವನು ದೂರ ಮಾಡ್ತಾನೆ. ಯಾಕೆ ಅಂತಂದ್ರೆ ಅವನು ವೇದ ಜ್ಞಾನಗಳ ಮೂರ್ತಿ ಸ್ವರೂಪ. ಈಗ ವೇದಗಳಲ್ಲಿ ಏನಿದೆಯೋ ಅದರ ಒಂದು ಮೂರ್ತ ರೂಪ ಅವನು. ಅಂದ್ರೆ ಒಂದು ರೂಪವನ್ನ ತಗೊಂಡು ನಮ್ಮ ಮುಂದೆ ನಿಂತಿದ್ದಾನೆ ಅಂತ ಅರ್ಥ. ಎಲ್ಲ ವೇದಗಳೂ ಕೂಡ ಭಗವಂತನ ದಿವ್ಯ ರೂಪವನ್ನೇ ಆರಾಧನೆ ಮಾಡುವಂಥದ್ದು. ಸೊ ವೇದ ಮಂತ್ರಗಳಲ್ಲಿ ಭಕ್ತರು ಏನ್ ಮಾಡ್ತಾರೆ? ಪ್ರಕಾಶಮಾನವಾದಂತಹ ಜ್ಯೋತಿಯನ್ನ ನಿವಾರಿಸುವ ಹಾಗೆ ನಿವೇದನೆ ಮಾಡ್ಕೊಳ್ತಾರೆ. ಯಾಕೆ ಅಂತಂದ್ರೆ ಭಗವಂತನ ನಿಜ ಮುಖವನ್ನೇ ಅದು ಆವರಿಸಿರುತ್ತೆ. ಅದಕ್ಕೋಸ್ಕರ ಇದು ಈಶೋಪನಿಷತ್ತಿನಲ್ಲಿ ಹೇಳಿರುವಂತ ಒಂದು ವಿಷಯ. ಈಶೋಪನಿಷತ್ತಿನಲ್ಲಿ ಏನ್ ಹೇಳಿದ್ದಾರೆ ಅನ್ನೋದನ್ನ ಇಲ್ಲಿ ಮುಂದೆ ಹೇಳ್ತಾರೆ. ಈಶೋಪನಿಷತ್ತು ಕೂಡ ನಾವು ಓದಿ ತಿಳ್ಕೊಳ್ಳಲೇಬೇಕಾಗಿರುವಂತ ಒಂದು ಉಪನಿಷತ್ತು. ಯಾವಾಗಾದ್ರೂ ಈ ಒಂದು ಪುಸ್ತಕ ಮುಗಿದ ಮೇಲೆ ನಾವು ಈಶೋಪನಿಷತ್ತನ್ನ ಓದಿ ಅರ್ಥ ಮಾಡ್ಕೊಳ್ಳೋಣ, ಆಯ್ತಾ? ಭಗವಂತನಿಗೆ ಐಹಿಕ ರೂಪ ಇಲ್ಲ, ಆದರೆ ಅವನ ರೂಪವನ್ನು ಸದಾ ವೇದ ಮಂತ್ರಗಳಿಗನುಗುಣವಾಗಿ ಅರ್ಥ ಮಾಡಿಕೊಳ್ಳಲಾಗುತ್ತದೆ. ಅಂದ್ರೆ ಅವನ ಆಧ್ಯಾತ್ಮಿಕತೆಯಲ್ಲಿರೋ ಅಂತ ಅವನು ಆಧ್ಯಾತ್ಮಿಕನಾಗಿರೋದ್ರಿಂದ ಅವನಿಗೆ ಐಹಿಕವಾದಂತಹ ರೂಪ ಇರೋದಿಲ್ಲ. ಅವನ ರೂಪ ಇದೆಯಲ್ಲ ಅದನ್ನ ನಾವು ವೇದ ಮಂತ್ರಗಳಿದೆಯಲ್ಲ ಅದನ್ನ ತಿಳ್ಕೊಂಡಾಗ, ಅದನ್ನ ಕೇಳಿದಾಗ ಅದಕ್ಕೆ ತಕ್ಕಂಗೆ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸೊ ವೇದಗಳು ಭಗವಂತನ ಉಸಿರಾಟವಿದ್ದಂತೆ ಎಂದು ಹೇಳಲಾಗಿದೆ. ಮತ್ತು ಮೊದಲ ವಿದ್ಯಾರ್ಥಿಯಾದ ಬ್ರಹ್ಮನು ಉಚ್ಛ್ವಾಸದ ಮೂಲಕ ಆ ಉಸಿರನ್ನ ಪಡೆದುಕೊಂಡನು. ಈಗ ನಮಗ್ ಗೊತ್ತಿದೆ ಬ್ರಹ್ಮನೇ ಆ ವೇದಗಳನ್ನ ಮೊದಲು ತಿಳ್ಕೊಂಡಿರೋನು ಅಂತ ಅಂದ್ಬಿಟ್ಟು. ಈ ವೇದಗಳು ಅನ್ನೋದು ಭಗವಂತನ ಉಸಿರಾಟದ ತರಹ. ಅಂದ್ರೆ ನಾವು ಉಸಿರಾಟ ಹೇಗಾಡ್ತೀವ, ಭಗವಂತ ಉಸಿರಾಟ ಆಡ್ತಾನಲ್ಲ ಅದೇ ವೇದಗಳು. ಅವನು ಉಸಿರನ್ನ ತಗೊಂಡು ಬಿಟ್ಟಾಗ ಅದೇ ವೇದ ಮಂತ್ರಗಳು. ಅಂದ್ರೆ ಭಗವಂತನ ಉಸಿರಾಟನೇ ವೇದಗಳು ಅಂತ ಹೇಳಿದ್ದಾರೆ.
ಈಗ ಮೊದಲನೇ ವಿದ್ಯಾರ್ಥಿಯಾದಂತಹ ಬ್ರಹ್ಮ ಆ ಉಚ್ಛ್ವಾಸದ ಮೂಲಕ ಉಸಿರನ್ನ ಪಡ್ಕೊಳ್ತಾನೆ. ಅಂದ್ರೆ ಭಗವಂತನ ಉಸಿರಾಟನೇ ವೇದಗಳು, ಅದನ್ನ ಅವನು ಉಚ್ಛ್ವಾಸದ ಮೂಲಕ ಅವನು ಪಡ್ಕೊಳ್ತಾನೆ. ಅವನೇನು ಓದಿಲ್ಲ ಕೂತ್ಕೊಂಡು, ಅವನು ಬರೀ ಉಸಿರಾಟವನ್ನ ತಗೊಳ್ಳೋದ್ರ ಮೂಲಕನೇ ಅವನು ವೇದ ಜ್ಞಾನವನ್ನ ಪಡ್ಕೊಳ್ತಾನೆ. ಬ್ರಹ್ಮನ ಮೂಗಿನ ಶ್ವಾಸದಿಂದ ವರಾಹನು ಆವಿರ್ಭವಿಸಿದನು. ಹೀಗೆ ಭಗವಂತನ ವರಾಹಾವತಾರವು ವೇದಗಳ ಮೂರ್ತಿ ಸ್ವರೂಪ. ಈಗ ವರಾಹಾವತಾರ ಎಲ್ಲಿಂದ ಉತ್ಪತ್ತಿ ಆಯಿತು ಅನ್ನೋದು ನಮಗೆ ಗೊತ್ತಿದೆ ಅಲ್ವಾ. ಬ್ರಹ್ಮನ ಮೂಗಿನ ಹೊಳ್ಳೆಗಳಿಂದ ಅದು ಬಂತು. ಅಂದ್ರೆ ಮೂಗಿನ ಶ್ವಾಸದಿಂದ ವರಾಹ ಆವಿರ್ಭವಿಸ್ತಾನೆ. ಹೀಗೆ ಭಗವಂತನ ವರಾಹಾವತಾರ ಏನು ಅಂತ ತಿಳ್ಕೊಬೇಕು. ಯಾಕಂದ್ರೆ ಆ ಉಸಿರಾಟದಿಂದನೇ ಅವನು ವೇದಗಳನ್ನ ತಗೊಂಡಿದ್ದು, ವೇದ ಜ್ಞಾನವನ್ನ ತಗೊಂಡಿದ್ದು ಯಾರು? ಬ್ರಹ್ಮ. ಸೊ ಅದಕ್ಕೋಸ್ಕರನೇ ವೇದಗಳ ಮೂರ್ತಿ ಸ್ವರೂಪ ವರಾಹಾವತಾರ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಊರ್ಧ್ವ ಲೋಕಗಳ ಋಷಿಗಳು ಭಗವಂತನ ಈ ಅವತಾರವನ್ನು ಕುರಿತು ಮಾಡಿದ ಗುಣಗಾನವು ವಾಸ್ತವವಾಗಿ ವೇದ ಮಂತ್ರಗಳಿಂದ ಕೂಡಿತ್ತು. ಭಗವಂತನ ಗುಣಗಾನ ನಡೆದಾಗ ವೇದ ಮಂತ್ರಗಳನ್ನು ಸರಿಯಾಗಿ ಪಠಿಸಲಾಗುತ್ತಿದೆ ಎಂದು ತಿಳಿಯಬೇಕು. ಆದ್ದರಿಂದ ವೇದ ಮಂತ್ರಗಳ ಪಠನದಿಂದ ಭಗವಂತನು ಪ್ರಸನ್ನನಾದನು. ಅಲ್ಲದೆ ತನ್ನ ಶುದ್ಧ ಭಕ್ತರನ್ನು ಉತ್ತೇಜಿಸಲು ಮತ್ತೊಮ್ಮೆ ಗರ್ಜಿಸಿ ಮುಳುಗಿದ್ದ ಭೂಮಿಯನ್ನು ಮೇಲೆತ್ತಲು ಜಲಪ್ರವೇಶ ಮಾಡಿದನು. ಇಲ್ಲಿ ಊರ್ಧ್ವ ಲೋಕಗಳ ಋಷಿಗಳು, ಮುನಿಗಳು ಇವರೆಲ್ಲ ಇರ್ತಾರಲ್ಲ, ಅವರು ಭಗವಂತನ ಈ ವರಾಹಾವತಾರವನ್ನ ಕುರಿತು ಕೆಲವೊಂದು ಗುಣಗಾನವನ್ನ ಮಾಡ್ತಾರೆ. ಅಂದ್ರೆ ಅವೆಲ್ಲವೂ ಕೂಡ ವೇದ ಮಂತ್ರಗಳಿಂದಾನೇ ಕೂಡಿತ್ತು. ಈ ಒಂದು ಗುಣಗಾನ ನಡೆದಾಗ, ಅಂದ್ರೆ ಈಗ ವೇದ ಮಂತ್ರಗಳನ್ನ ಪಠನೆ ಮಾಡ್ತಾರಲ್ಲ, ಅದು ಸರಿಯಾಗಿ ಮಾಡಬೇಕು, ಪಠಿಸ್ಬೇಕು ಅದನ್ನ ಸರಿಯಾಗಿ, ಇಲ್ಲ ಅಂದ್ರೆ ಅದು ತಪ್ಪಾಗ್ಬಿಡುತ್ತೆ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಗುರುಗಳು ಅಂತಂದ್ರೆ, ಆ ವೇದ ಮಂತ್ರಗಳನ್ನ ಋಷಿಗಳು ಸರಿಯಾಗಿ ಪಠನೆ ಮಾಡಿದ್ರು ಅನ್ಸುತ್ತೆ. ಅದಕ್ಕೋಸ್ಕರ ಆ ಭಗವಂತ ಪ್ರಸನ್ನನಾಗ್ತಾನೆ. ತಪ್ಪಾಗಿ ಮಾಡಿದ್ರೆ ಅವನು ಪ್ರಸನ್ನನಾಗ್ತಾ ಇರ್ಲಿಲ್ಲ. ಅಲ್ಲದೆ ಇವಾಗ ಅವನು ಕೇಳಿಸ್ಕೊಂಡ ವೇದ ಮಂತ್ರಗಳನ್ನ, ಅವನಿಗೆ ತುಂಬಾ ಸಂತೋಷ ಆಯ್ತು. ಈಗ ತನ್ನ ಶುದ್ಧ ಭಕ್ತರನ್ನು ಕೂಡ ಉತ್ತೇಜಿಸ್ಬೇಕಲ್ಲ, ಅವ್ರಿಗೆ ನಾನು ನಿಮ್ಮ ಕೆಲಸವನ್ನ ಮಾಡ್ಕೊಡ್ತೀನಿ ಅಂತ ಅವ್ರಿಗೆ ಹೇಳ್ಬೇಕಲ್ಲ. ಅದಕ್ಕೋಸ್ಕರ ಇನ್ನೊಂದು ಸರಿ ಜೋರಾಗಿ ಗರ್ಜನೆ ಮಾಡಿ ಮುಳುಗಿದ್ದಂತಹ ಭೂಮಿಯನ್ನ ಮೇಲಕ್ಕೆತ್ತೋದಕ್ಕೆ ಅವನು ಜಲಪ್ರವೇಶವನ್ನ ಮಾಡ್ತಾನೆ. ನೋಡಿದ್ರ, ಹೀಗೆ ವರಾಹಾವತಾರದಲ್ಲಿ ಭಗವಂತ ಯಾವ ರೀತಿ ಅವನು ಲೀಲೆಗಳನ್ನ ಮಾಡದ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದುವರೆದು ಏನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.